ನಮಸ್ತೆ ಫ್ರೆಂಡ್ಸ್, ಸವಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಕರ್ಜಿಕಾಯಿ. ಇದು ಕೂಡ ಅಕ್ಕನ ಮನೇಲಿ ಮಾಡಿದಂಥ ತಿಂಡಿ. ಇದಕ್ಕೆ 1 ಕಪ್ ಅಥವಾ ಈಕ್ವಲ್ ಆಗಿ ತೊಗೊಳ್ಬೇಕು ಮೈದಾ ಮತ್ತು ರವೆ ಎರಡೂ. ಇಲ್ಲಿ 2 ಚಿಕ್ಕ ಲೋಟದಷ್ಟು ಮೈದಾ, 2 ಚಿಕ್ಕ ಅದೇ ಸೇಮ್ ಲೋಟದಷ್ಟಲ್ಲಿ ಚಿರೋಟಿ ರವೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಪ್ಪೇನೂ ಹಾಕೋದು ಬೇಕಿಲ್ಲ, ಹಾಗೆ ಕಲಿಸ್ಬೇಕು. ಅದಾದ ನಂತರ 1 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅಷ್ಟು ಗಟ್ಟಿನೂ ಇರಬಾರ್ದು, ತೆಳುನೂ ಇರಬಾರ್ದು, ಚಪಾತಿ ಹದದಷ್ಟು ಇದ್ದು ಈ ರೀತಿಯಾಗಿ ಚೆನ್ನಾಗಿ ಒಡೆದು ಚೆನ್ನಾಗಿ ನಾದಬೇಕು. ಚೆನ್ನಾಗಿ ಗಟ್ಟಿಯಾಗಿ ಅಮ್ಕಿ ಹಿಟ್ಟನ್ನು ಕಲಿಸ್ಬೇಕಾಗತ್ತೆ. ಇದಾದಮೇಲೆ ಒಂದು 15ರಿಂದ 20 ನಿಮಿಷ ಅಥವಾ ಒಂದು ಅರ್ಧ ಗಂಟೆವರೆಗೂ ನೆನೆಯಕ್ಕೆ ಬಿಡಬೇಕು. ಆವಾಗ ಚೆನ್ನಾಗಿ ಬನಿ ಬರುತ್ತೆ. ಆವಾಗ ಚೆನ್ನಾಗಿ ಲಟ್ಟಿಸೋದಕ್ಕೂ ಕೂಡ ಈಸಿ ಆಗುತ್ತೆ. ಅರ್ಧ ಗಂಟೆ ಆದ ನಂತರ ಮತ್ತೆ ಅದನ್ನು ಚೆನ್ನಾಗಿ ನಾದ್ಬಿಟ್ಟು ಈ ರೀತಿಯಾಗಿ ಉಂಡೆಗಳಾಗಿ ಮಾಡಿಟ್ಕೊಳ್ಬೇಕು. ಅದಾದಮೇಲೆ ಮೈದಾ ಹಿಟ್ಟಿನಲ್ಲಿ ಹೊರಳಿಸ್ಬಿಟ್ಟು ಚಪಾತಿ ಲಟ್ಟಿಸ್ತೀವಲ್ಲ ಆ ರೀತಿಯಾಗಿ ಅಗಲವಾಗಿ ಒತ್ತಬೇಕು. ಆದರೆ ಇಲ್ಲಿ ಕರ್ಜಿಕಾಯಿ ಮೌಲ್ಡ್ ಇರುತ್ತಲ್ಲ ಅದರ ಅಳತೆಗೆ ಒತ್ತಿದ್ರೆ ಸಾಕು, ಚಪಾತಿ ಹಿಟ್ಟಷ್ಟು ದೊಡ್ಡದಾಗಿ ಲಟ್ಟಿಸೋದು ಬೇಕಿಲ್ಲ. ನೋಡಿ, ಈ ರೀತಿ ಹಸಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಬೇಕಾಗತ್ತೆ. ಇದಾದಮೇಲೆ ಈ ರೀತಿಯಾಗಿ ಜಾಸ್ತಿ ಒತ್ತಿಟ್ಕೊಂಡ್ಬಿಟ್ರೆ ಒಂದೇ ಸರಿ ಹಾಕೋದಕ್ಕೂ ಕೂಡ ಈಸಿ ಆಗುತ್ತೆ. ಈ ರೀತಿ ಕರ್ಜಿಕಾಯಿ ಮೌಲ್ಡ್ ಇರುತ್ತಲ್ಲ ಅದಕ್ಕೆ ಎಣ್ಣೆನ ಸವರ್ಕೊಳ್ಬೇಕು. ಸವರಾದ ನಂತರ ಮಾಡಿಟ್ಕೊಂಡಂಥ ಕರ್ಜಿಕಾಯಿಗೆ ಲಟ್ಟಿಸ್ಕೊಂಡಿದ್ದನ್ನು ಹಾಕ್ಬಿಟ್ಟು ಇವಾಗ ಇದಕ್ಕೆ ಕೊಬ್ಬರಿ, ಹುರ್ಗಡ್ಲೆ ಮತ್ತು ಸಕ್ಕರೆ ಪುಡಿ ಇಷ್ಟನ್ನು ಪುಡಿ ಮಾಡ್ಕೊಂಡಿದ್ದು ಹಾಕ್ಕೊಳ್ಬೇಕು. ನಿಮ್ಗೆ ಬೇಕಿದ್ದರೆ ಇನ್ನೂ ಏನೋ ಡ್ರೈ ಫ್ರೂಟ್ಸ್ಗಳೆಲ್ಲ ಹಾಕ್ಕೊಳ್ತೀನಿ ಅಂದರೆ ಕೂಡ ಹಾಕ್ಕೊಳ್ಬೋದು. ಸುತ್ತ ಎಣ್ಣೆ ನೀರನ್ನು ಸವರಿಬಿಟ್ಟು ಈ ರೀತಿಯಾಗಿ ಗಟ್ಟಿಯಾಗಿ ಅಮುಕಿ ಈ ರೀತಿ ತೆಗೆದ್ರೆ ಮತ್ತೆ ಚೆನ್ನಾಗಿ ಗಟ್ಟಿಯಾಗಿ ಅಮುಕಬೇಕಾಗತ್ತೆ. ನೋಡಿ, ಈ ರೀತಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡೋದ್ರಿಂದ ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ ಮತ್ತು ಅದು ಓಪನ್ ಆಗೋಲ್ಲ. ಈ ರೀತಿಯಾಗಿ ಕರ್ಜಿಕಾಯಿಗಳನ್ನ ಒಂದಷ್ಟು ಮಾಡಿಟ್ಕೊಳ್ಬೇಕು. ಯಾರಾದರೂ ನನ್ನ ಈ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ರೀತಿಯಾಗಿ ಮಾಡ್ಕೊಂಡ ನಂತರ ಒಂದಷ್ಟು ಮಾಡ್ಕೊಂಡಾದ್ಮೇಲೆ ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಬೇಕು. ಚೆನ್ನಾಗಿ ಎಣ್ಣೆ ಕಾದ ನಂತರ ಈ ರೀತಿಯಾಗಿ ಒಂದೊಂದನೇ ಕರ್ಜಿಕಾಯಿನ ಹಾಕ್ಕೊಳ್ತಾ ಬರಬೇಕು. ಹಾಕ್ಕೊಂಡು ಸಣ್ಣೂರಿನಲ್ಲಿ ಸುಮಾರು ಸಣ್ಣೂರಿ ಅಂತನಲ್ಲ, ಒಂದು ಮೀಡಿಯಮ್ ಉರಿ ಇಟ್ಕೊಂಡಿದ್ದು ಈ ರೀತಿ ಕೆಂಪಗಾದ ನಂತರ ಒಂದೊಂದನ್ನೇ ಕರ್ಜಿಕಾಯಿನ ತೆಗಿಬೇಕಾಗತ್ತೆ. ಇವಾಗ ಕರ್ಜಿಕಾಯಿ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.